ಈ ತೋಟದಲ್ಲಿ ಸುಂದರವಾದಂಥ ಹಣ್ಣಿನ ಮರಗಳಿದ್ದವು. ಈ ತೋಟದಲ್ಲಿ 4 ನದಿಗಳನ್ನು ಹರಿಯುತ್ತಾ ಇದ್ದವು. ನೋಡಲು ಬಹಳ ಸುಂದರವಾಗಿರುವಂಥ ಈ ತೋಟವೂ ಆಗಿತ್ತು. ಅಲ್ಲದೆ ಪ್ರತಿ ಸಂಜೆಯಲ್ಲಿ ದೇವರನ್ನು ಸಂಧಿಸುವಂಥ ಸೌಭಾಗ್ಯವೂ ಇತ್ತು. ಬೆವರು ಸುರಿಸದೆ, ಕಷ್ಟಪಡದೆ ಹೊಟ್ಟೆ ತುಂಬಿಸಿಕೊಳ್ಳುವಂಥ ಅವಕಾಶವೂ ಇತ್ತು. ಅಲ್ಲದೆ ಪ್ರತಿ ದಿವಸ ದೇವರನ್ನು ಕಾಣುವಂಥ ಸೌಭಾಗ್ಯತೆಯೂ ಈ ತೋಟದಲ್ಲಿ ಇತ್ತು. ಅದರಿಂದಲೇ ಮನುಷ್ಯ ಹರ್ಷದಿಂದ ಇರಲಿಕ್ಕೆ ಸಾಧ್ಯ ಎನ್ನುವಂಥದ್ದು. ಹಾಗಾಗಿ ಇಲ್ಲಿ ಗಮನಿಸುವಾಗ ನೋಟಕ್ಕೆ ರಮ್ಯವಾಗಿ ಅಂತ. ಇವತ್ತು ಬಹಳಷ್ಟು ಜನರು ಸೌಂದರ್ಯವನ್ನು, ಮನುಷ್ಯನಿಗೆ ಆನಂದವನ್ನು ತಂದು ಕೊಡುತ್ತದೆ, ಸೌಂದರ್ಯವು ಮನುಷ್ಯನಿಗೆ ತೃಪ್ತಿಯನ್ನು ತಂದು ಕೊಡುತ್ತದೆ. ಅದಕ್ಕಾಗಿ ಅನೇಕರು ಉದ್ಯಾನವನಗಳನ್ನು ಸಂಧಿಸುವುದರ ಮೂಲಕ, ಸುಂದರವಾದಂಥ ಪಟ್ಟಣಗಳನ್ನು ನೋಡುವುದರ ಮೂಲಕ ತನ್ನ ಸಮಾಧಾನವನ್ನು ಕಂಡುಕೊಳ್ಳುವುದಕ್ಕಾಗಿ ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಅವರು ದುಡಿದಿರುವಂಥ ಎಲ್ಲ ಹಣವನ್ನು ತನ್ನ ಕಣ್ಣು ಸೌಂದರ್ಯವನ್ನು ಕಾಣಬೇಕು, ಸುಂದರವಾದ ತೋಟವನ್ನು ನೋಡಬೇಕು, ಆನಂದವನ್ನು ಪಡ್ಕೊಳ್ಬೇಕಂತೇಳಿ ಎಷ್ಟು ಪ್ರಯಾಸವನ್ನು ಪಡ್ತಾ ಇದ್ದಾರೆ. ಆದರೆ ಇಲ್ಲಿ ಸುಂದರವಾದ ರಮ್ಯವಾದ ತೋಟವು ದೇವರವರಿಗೆ ಆ ತೋಟದಲ್ಲೇ ಇರಿಸಿದನು ಎಂಬುದಾಗಿ ಗಮನಿಸ್ತೇವೆ. ಈ ಎದೆನ್ ತೋಟವು ಯುಪ್ರಟಿಸ್ ಮತ್ತು ಟೈಗ್ರಸ್ ನದಿಯ ಮಧ್ಯದಲ್ಲಿ ಇರುತ್ತೆ ಎಂಬುದಾಗಿ ಭೂಪಟದಲ್ಲಿ ನಾವು ಕಾಣುತ್ತೇವೆ. ಹಾಗಾದರೆ ಇದು ಬಹಳ ರಮ್ಯವಾಗಿರುವಂಥ ತೋಟ, ಇಲ್ಲಿ ನೋಡಲು ಅನುಕೂಲಕರವಾಗಿರುವಂಥದ್ದು. ಈ ತೋಟವು ಯಾಕೆ ರಮ್ಯವಾಗಿ ಕಾಣ್ತಾ ಇತ್ತು? ಅಲ್ಲಿ ಊಟಕ್ಕೆ ಅನುಕೂಲವಾದವು, ತಿನ್ನುವುದಕ್ಕೆ ಹಣ್ಣಿನ ಮರಗಳಿದ್ದವು, ದೇವರೊಂದಿಗೆ ಸಂಧಿಸುವಂಥ ಸೌಭಾಗ್ಯವಿತ್ತು. ಅವರ ಸಮಾಧಾನವನ್ನು ಕೆಡಿಸುವುದಕ್ಕೆ ಯಾವುದೇ ವಿಧವಾದಂಥ ಅವರಿಗೆ ವಿರೋಧಪಡಿಸುವಂಥ ಸಂಗತಿಗಳು ಅದರಲ್ಲಿ ಇರಲಿಲ್ಲ. ಅದರಿಂದಲೇ ಆ ತೋಟದಲ್ಲಿ ಹರ್ಷವನ್ನು, ಸಂತೋಷವನ್ನು ಕಾಣಲಿಕ್ಕೆ ಸಾಧ್ಯ. ಇಂದು ನಾವು ಜೀವಿಸುವಂಥ ಸ್ಥಳದಲ್ಲಿ ಕಟ್ಟಡ ಏನು ಸುಂದರವಾಗಿ ಕಾಣಬಹುದು, ಆದರೆ ಅನೇಕ ಅಡೆತಡೆಗಳ ಮಧ್ಯದಲ್ಲಿ ಇವತ್ತು ನಾವು ಬದುಕುತ್ತಾ ಇದ್ದೇವೆ. ಅದು ನಮಗೆ ರಮ್ಯವಾಗಿ, ಸುಂದರವಾಗಿ ಕಾಣುತ್ತಾ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ನಾವು ಸುಂದರವಾಗಿ, ರಮ್ಯವಾಗಿ ಇದ್ದೇವಂತ ಹೇಳಿದರೂ ನಮ್ಮ ಪರಿಸರದ ಸ್ಥಿತಿಯಲ್ಲಿ ನಾವು ಅಶಾಂತಿ ಕಡೆಗೆ ಹಾದು ಹೋಗುವ ಸ್ಥಿತಿಯನ್ನು ಕಾಣುತ್ತಿದ್ದೇವೆ. ಆ ತೋಟವನ್ನು ಸೃಷ್ಟಿ ಮಾಡಿದ ದೇವರವರ ಜೊತೆಯಲ್ಲಿದ್ದ ಕಾರಣ ಅವರು ಬಹಳ ರಮ್ಯವಾಗಿ ಬದುಕಲು ಪ್ರಾರಂಭವಾಯಿತು. ಇವತ್ತು ನಾವು ನಮ್ಮ ಸ್ವಕಲ್ಪನೆಯಿಂದ ಮಾಡಿಕೊಂಡಂಥ ಸೌಂದರ್ಯದ ನಿಮಿತ್ತವಾಗಿ ಆನಂದ ಪಡಲು ಹೊರಟ ಕಾರಣ